ಇಲ್ಲಿ ತುಂಬ ದೋಸೆ ಜೊತೆಗೆ ಇಡ್ಲಿನ ಇಷ್ಟಪಡ್ತಾರೆ. ನಾನು ತಿಂದಮೇಲೆ ಗೊತ್ತಾಯಿತು ನನಗೆ ಇಡ್ಲಿ ಏನು ಟೇಸ್ಟ್ ಇದೆ ಇಲ್ಲಿ ಅಂತ. ಏನೇ ಹೇಳಿ ಇಡ್ಲಿ ಜೊತೆ ಚಟ್ನಿ ಮಹದಾನಂದ ತಿಂತಾಯಿದ್ರೆ. ಹಾಯ್ ಹಲೋ ನಮಸ್ಕಾರ. ನಿಮಗೆಲ್ರಿಗೂ ನಮ್ಮ ಫುಡ್ ಡೈರೀಸ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ನಾವಿವತ್ತು ಬಂದಿದ್ದೀವಿ ನಮ್ಮ ಹೆಮ್ಮೆಯ ಮೈಸೂರಿನ KR ಮೌಲಾಗೆ. KR ಮೌಲಾದಲ್ಲಿ ಬಸವೇಶ್ವರ ರೋಡ್ ಅಂತಿದೆ. ಆ ರೋಡಲ್ಲಿ ಒಂದು ಚಿರು ಟಿಫಾನಿಸ್ ಅಂದ್ಬಿಟ್ಟು ಒಂದು ಬ್ರೇಕ್ಫಾಸ್ಟ್ ಅಡ್ಡ ಇದೆ. ಇಲ್ಲಿ 10 ವರ್ಷಗಳಿಂದ ಫೇಮಸ್ ಆಗಿರುವಂಥ ಬೆಣ್ಣೆ ದೋಸೆ, ಇಡ್ಲಿ, ಬಾತು, ಉದ್ದಿನವಡೆ ಈ ಥರ ಮೆನುಗಳಿದೆ. ಇಲ್ಲಿ ಇದೆಲ್ಲ ಸಿಗುತ್ತೆ. ಈ ಹೋಟೆಲ್ನ ಸ್ಪೆಷಾಲಿಟಿ, ಈ ಟಿಫಾನಿಸ್ನ ಸ್ಪೆಷಾಲಿಟಿ ಏನು ಅಂತಂದರೆ ಬೆಣ್ಣೆ ದೋಸೆ ಮತ್ತು ಸೆಟ್ ಮಸಾಲೆ ತುಂಬ ಫೇಮಸ್ಸು. ಕ್ರೌಡ್ ಇರುತ್ತೆ ಯಾವಾಗಲೂ. ಇಲ್ಲಿ ಬಂದು ನಾವು ರಿವ್ಯೂ ಮಾಡೋದಕ್ಕೆ ತುಂಬ ಇಷ್ಟ ಆಗುತ್ತೆ ನನಗೆ. ಯಾಕೆ ಅಂತಂದರೆ ಸುಮಾರು ಸಲ ಬಂದು ನೋಡಿದ್ದೀನಿ. ಆ ಕ್ರೌಡು, ಅವರ ಒಂದು ಇಂಟ್ರೆಸ್ಟು ಈ ಹೋಟೆಲ್ಲು ಟೇಸ್ಟ್ ನೋಡೋದಕ್ಕೆ ಜನ ಬರ್ತಾರಲ್ಲ, ತುಂಬ ಇಷ್ಟ ಆಯಿತು ನನಗೆ. ನಿಮಗೆ 101 ಗಣಪತಿ ಸರ್ಕಲ್ಲಿಂದ ಅಲ್ಲಿಂದ ನೀವು ಒಂದೇ ರೋಡು ಬಸವೇಶ್ವರ ರೋಡ್ ಸಿಗುತ್ತೆ. ಅಲ್ಲಿ ಚಿರು ಟಿಫಾನಿಸು ಲೊಕೇಟ್ ಆಗಿದೆ ಲೆಫ್ಟ್ ಸೈಡಲ್ಲಿ. ಈ ಕಡೆ ನಿಮಗೆ ಇನ್ನೊಂದು ಅಡ್ರೆಸ್ ಹೇಳ್ತೀನಿ. ಎಲೆ ತೋಟದ ಸರ್ಕಲ್ಲು ಸೆಂಟ್ ಮೇರಿ ಸ್ಕೂಲ್ ಇದೆ. ಆ ಕಡೆಯಿಂದ ಬಂದರೆ ತುಂಬ ಹತ್ರನೇ, ಒಂದು 100 ಮೀಟ್ರ್ ಅಷ್ಟೇ ಇಲ್ಲಿ ಲೊಕೇಟ್ ಆಗಿದೆ. ಇದರ ಅಡ್ರೆಸ್ಸು ಮತ್ತು ಲೊಕೇಶನ್ನ ಡಿಸ್ಕ್ರಿಪ್ಷನ್ಗೆ ಹಾಕಿರ್ತೀವಿ. ಚೆಕ್ಔಟ್ ಮಾಡಿ ಬನ್ನಿ. ಈ ಹೋಟೆಲ್ನ ವಿಶೇಷತೆ ಏನು, ಏನಕ್ಕೆ ಇಷ್ಟೊಂದು ಫೇಮಸ್ ಇದು, ಅವ್ರನ್ನೇ ಮಾತಾಡ್ಸೋಣ. ಸರ್ ನಿಮ್ಮ ಹೆಸರು? ಜಗದೀಶ್ ಅಂತ. ಜಗದೀಶ್ ಅವರೇ, ಚಿರು ಟಿಫಾನಿಸು ಯಾವಾಗ ಸ್ಟಾರ್ಟ್ ಮಾಡಿದ್ದು? ಸರ್ 10 ವರ್ಷ ಆಯ್ತು ಸರ್. 10 ವರ್ಷ ಆಯಿತು. ಓಕೆ. ನಿಮ್ಮಲ್ಲಿ ಏನೇನು ಸಿಗುತ್ತೆ, ಏನು ಸ್ಪೆಷಲ್ಲು? ಸರ್ ಇಡ್ಲಿ, ಸೆಟ್ ಮಸಾಲೆ ವಿತ್ ಬೆಣ್ಣೆ, ರೈಸ್ ಬಾತು, ಉದ್ದಿನವಡೆ. ಇದು ಬಾತು ಡೈಲಿ ಚೇಂಜಸ್ ಇರುತ್ತಾ? ಹೌದು, ಒಂದೊಂದು ಚೇಂಜ್ ಇರುತ್ತೆ. ಚಟ್ನಿಗಳು? ಚಟ್ನಿ ಮಾತ್ರ ರೆಗ್ಯುಲರ್ ಒಂದೇ, ಕೆಂಪು ಚಟ್ನಿ, ಒಣಮೆಣಸಿನ್ಕಾಯಿ ಇದೆ, ಒಣಮೆಣಸಿನ್ಕಾಯಿ ಚಟ್ನಿ ಅಂತೆ. ಹಸಿಮೆಣಸಿನ್ಕಾಯಿ ಜಾಸ್ತಿ ಯೂಸ್ ಮಾಡಲ್ಲ, ಹಸಿಮೆಣಸಿನ್ಕಾಯಿ ಯೂಸ್ ಮಾಡಲ್ಲ ಜಾಸ್ತಿ. ಓಕೆ. ಇದು ಪ್ರೈಸು? ಪ್ರೈಸು 2 ಇಡ್ಲಿ 25 ರೂಪಾಯಿ, ತಟ್ಟೆ ಇಡ್ಲಿ. ಸೆಟ್ ಮಸಾಲೆ 2ಕ್ಕೆ ವಿತ್ ಬೆಣ್ಣೆ 30 ರೂಪಾಯಿ, ವಡೆ ಒಂದು 5 ರೂಪಾಯಿ, ಉದ್ದಿನವಡೆ. ಓಕೆ. ರೈಸ್ ಬಾತ್ 35 ರೂಪಾಯಿ, ರೈಸ್ ಬಾತ್ 35. ಸರ್ ಟೈಮಿಂಗ್ಸು ಮತ್ತು ಯಾವತ್ತು ರಜೆ ಇರುತ್ತೆ? ಬೆಳಗ್ಗೆ 6 ಕಾಲಿಗೆ ಇಡ್ಲಿ ಸಿಗುತ್ತೆ, 7 ಗಂಟೆಗೆ ದೋಸೆ, ಬಾತು, ವಡೆ ಎಲ್ಲ ಸಿಗುತ್ತೆ. ನಮ್ಮ ಯಾವತ್ತು ರಜಾ ಮಾಡ್ತೀವಿ? ಆ ಥರ ಏನಿಲ್ಲ, ನಮ್ಗೆ ಅವಶ್ಯಕತೆ ಇದ್ದಾಗ ಮಾತ್ರ ಹಾಕ್ತೀವಿ. ರೆಗ್ಯುಲರ್ 5 ದಿವಸ ಅಂತ ಇಲ್ಲ, ವಾರದಲ್ಲಿ ಎಲ್ಲ ವಾರನೂ ಇರುತ್ತೆ. ಥ್ಯಾಂಕ್ ಯು. ಬೆಳಗ್ಗೆ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ತನಕ ಸಿಗುತ್ತೆ ಬ್ರೇಕ್ಫಾಸ್ಟ್? ಬೆಳಗ್ಗೆ 6 ಕಾಲಿಂದ 11:30 12 ಗಂಟೆ ಗಂಟೆ ಸಿಗುತ್ತೆ. ಹೌದು, ಕಂಟಿನ್ಯೂಸ್ ಇರುತ್ತೆ ಸರ್. ಇಲ್ಲ ಬೆಳಗ್ಗೆ ಮಾತ್ರ.
ಅಷ್ಟೊತ್ತು ಕಾದು ನಾನು ಸುಮಾರು ಅರ್ಧ ಗಂಟೆ ಮೇಲೆ ನಿಂತಿದ್ದೆ. ಕೊನೆಗೂ ನನಗೆ ಸೆಟ್ ಮಸಾಲೆ ಸಿಕ್ತು. ಬನ್ನಿ ಟೇಸ್ಟ್ ಹೇಗಿದೆ ನೋಡೋಣ. ಸೂಪರ್ ಟೇಸ್ಟು. ಇಷ್ಟು ಚೆನ್ನಾಗಿರುವಂಥ ದೋಸೆ ತುಂಬ ಅಪರೂಪ ನಾನು ಟ್ರೈ ಮಾಡಿರೋದು. ನೀವು ದೋಸೆ ತಗೋಬೇಕು ಅಂತಂದರೆ ಕಾಯಲೇಬೇಕು. ಒಂದೇ ಸಲ ಒಂದು 15ರಿಂದ 20 ಹಾಕ್ತಾರೆ ಅನಿಸುತ್ತೆ. ಖಾಲಿ ಆದ ತಕ್ಷಣ ಮತ್ತೆ ಮಾಡ್ತಾನೆ ಇರ್ತಾರೆ ಫ್ರೆಶ್ ಆಗಿ, ನೀವೇ ನೋಡ್ತಾ ಇದ್ದೀರ. ಮತ್ತು ಚಟ್ನಿ ಕ್ವಾಂಟಿಟಿ ನೋಡಿ ಎಷ್ಟು ಯಥೇಚ್ಛವಾಗಿ ಕೊಟ್ಟಿದ್ದಾರೆ. ಇಲ್ಲಿ ನೀವು ಏನೇ ತಗೊಳಕ್ಕೆ ಬಂದರೂ ಸಹ ಕಾಯಲೇಬೇಕು. ನಾವು ಫುಡ್ ಬ್ಲಾಗರ್ ಬಂದಿದ್ದೀವಿ, ಪರಿಚಯದವ್ರು ಬಂದವ್ರೆ, ಫ್ರೆಂಡ್ಸ್ ಬಂದವ್ರೆ ಅಂದ್ಬಿಟ್ಟು ಅವರು ಮುಖಾಮುಖಿ ನೋಡೋಲ್ಲ, ಕಾಯಲೇಬೇಕು. ಅವ್ರು ಸರ್ದಿ ಬಂದಾಗ ಕೊಡ್ತಾರೆ. ಬಾತ್ ಬೇಕಾದರೆ ತೊಗೋಬೋದು, ರೆಡಿ ಇರುತ್ತೆ. ಆದರೆ ದೋಸೆ ಮತ್ತು ಇಡ್ಲಿ ಕಾಯಲೇಬೇಕು. ಅಂದರೆ ಕ್ರೌಡ್ ಆ ಥರ ಇದೆ, ಸಖತ್ತು. ತಾಳ್ಮೆಯಿಂದ ಕಾದರೆ ನಿಮಗೆ ಒಂದು ಒಳ್ಳೆ ಬ್ರೇಕ್ಫಾಸ್ಟು ಮಾಡ್ಕೊಂಡು ಹೋಗ್ಬೋದು. ಪಾರ್ಸಲ್ ಅಂತೂ ಸಖತ್ತು, ಪಾರ್ಸಲ್ ಆರ್ಡ್ರ್ಗಳು ಸಖತ್ತು ತಗೊಳ್ತಾ ಇದ್ದಾರೆ ಸರ್. ಇಲ್ಲಿ ಪ್ರತಿಯೊಂದು ಇಷ್ಟ ಆಗುತ್ತೆ. ಇಡ್ಲಿ ಜೊತೆಗೆ ಬೆಣ್ಣೆ ಕೊಡ್ತಾರೆ. ಇಡೀ ಮೈಸೂರಿನಲ್ಲಿ ಎಲ್ಲೂ ಈ ಥರ ಕೊಡೋದಿಲ್ಲ. ಮತ್ತು ರೇಟು ಅಷ್ಟೇ ಕಡಿಮೆ ಇದೆ. ಜೊತೆಗೆ ನಾವು ಇಲ್ಲಿ ಸೆಟ್ ಮಸಾಲೆ ಅಂತ ಕೊಡ್ತಾರೆ. ನಾನು ಬೆಂಗಳೂರಿನಲ್ಲಿ ವಿದ್ಯಾರ್ಥಿ ಭವನಲ್ಲೂ ತಿಂದಿದ್ದೀನಿ, ಅದಕ್ಕಿಂತಲೂ ಚೆನ್ನಾಗಿರುತ್ತೆ. ಜೊತೆಗೆ ಬೆಣ್ಣೆ ಮಸಾಲೆ ಇದೆಯಲ್ಲ, ಅದು ಜಸ್ಟು 15 ರೂಪಾಯಿಗೆ ಒಂದು ಕೊಡ್ತಾರೆ. ವಿತ್ತು ಚಟ್ನಿ ಅಂತೂ ಭಾಳ ಚೆನ್ನಾಗಿರುತ್ತೆ ಚಟ್ನಿ. ಏನಪ್ಪ ಇಷ್ಟೊಂದು ಹೇಳ್ತಾ ಇದ್ದಾನೆ ದೋಸೆ ಬಗ್ಗೆ ಅಂತ ಹೇಳ್ತಾ ಇದ್ದೀರಾ? ಬಹುಶಃ ಮೈಸೂರಲ್ಲಿ ನಾನು ಇಷ್ಟು ಚೆನ್ನಾಗಿ ಟೇಸ್ಟಿಯಾಗಿ ಹೈಜಿನಿಕ್ಕಾಗಿ ಫ್ಯಾಮಿಲಿ, ಒಂದು ಹೋಲ್ ಫ್ಯಾಮಿಲಿನೇ ಎಲ್ಲ ರೆಡಿ ಮಾಡ್ತಾರೆ. ಇದು ಆ ಫ್ಯಾಮಿಲಿದು ಒಂದು ಸಿಗ್ನೇಚರ್ ಫುಡ್ ಅಂತಲೇ ಹೇಳ್ಬೋದು. ಇದು ಅಷ್ಟೊಂದು ಫೇಮಸ್. ಇವರು ನನ್ನ ಫೇವ್ರೇಟ್ ಉದ್ದಿನವಡೆ ಕೊಟ್ಟಿದ್ದಾರೆ, ಮರ್ತೇ ಬಿಟ್ಟಿದ್ದೀನಿ, ಕಳೆದೋಗಿದ್ದೀನಿ ಅಂತಲೇ ಹೇಳ್ಬೋದು, ಅಷ್ಟು ಚೆನ್ನಾಗಿದೆ. ನಾನೀಗ ತೊಗೊಂಡಿದ್ದೀನಿ ಇವತ್ತಿನ ಒಂದು ಬಾತ್ ಏನು ಅಂತಂದರೆ ಕ್ಯಾಬೇಜ್ ಬಾತು. ಇವತ್ತು ಈ ಬಾತ್ ಮಾಡಿದ್ರೆ ಅಂದರೆ ಡೈಲಿ ಚೇಂಜಸ್ ಇರುತ್ತೆ. ಅಲ್ಟಿಮೇಟ್ ಟೇಸ್ಟು. ನೀವಲ್ಲಿ ದೋಸೆ ತಿನ್ನಬೇಕು ಅಂತ ನಿಂತಿದ್ರೆ ಅಲ್ಲಿ ಪಕ್ಕದಲ್ಲಿ ಬಾತು ನಿಮಗೆ ಕೈ ಬೀಸಿ ಕರೆಯುತ್ತೆ. ಆ ಥರ ಘಮ್ ಅಂತ ಅಷ್ಟು ಅಟ್ರ್ಯಾಕ್ಟ್ ಮಾಡುತ್ತೆ ನಿಮಗೆ, ಅದನ್ನು ತಿನ್ನಬೇಕು ಅಂತ. ಬಟ್ ಇಲ್ಲಿ ಬಂದವರು ನಾನು ನೋಡಿದೆ, ಯಾರೇ ಆಗಲಿ ಬರೀ ದೋಸೆ ಒಂದೇ ಅಲ್ಲ, ಬಾತು, ಇಡ್ಲಿ, ಉದ್ದಿನವಡೆ ಮೂರನ್ನು ಟ್ರೈ ಮಾಡ್ತಾರೆ, ಟೇಸ್ಟ್ ನೋಡ್ತಾರೆ. ಅವತ್ತವ್ರಿಗೆ ಸ್ಯಾಟಿಸ್ಫೈಡು, ಒಂದು ಒಳ್ಳೆ ಬ್ರೇಕ್ಫಾಸ್ಟ್ ಮಾಡಿದ್ದೀನಿ ಅಂಥ ಬ್ರೇಕ್ಫಾಸ್ಟ್ ಸ್ಪಾಟ್ ಇದು. ಒಂದೊಂದು ಬೈಟು ಅಷ್ಟೇ ಸೂಪರ್ ಮಾತ್ರ. ನಾನು ಮಸಾಲೆ ಏನೇನು ಹಾಕಿದ್ರೆ ಅದೆಲ್ಲ ಹೇಳೋಕ್ಕೋಗಲ್ಲ. ಟೇಸ್ಟ್ ಅಂತೂ ಅಲ್ಟಿಮೇಟ್ ಅಂತ ಹೇಳ್ತೀನಿ ಅಷ್ಟೇ. ಬಟಾಣಿ, ಕ್ಯಾಬೇಜ್ ಎಲ್ಲ ಹಾಕಿದ್ದಾರೆ. ಸಿಂಪ್ಲಿ ದ ಬೆಸ್ಟ್ ಅಂತ ಹೇಳ್ಬೋದು. ಹೆವಿಯಾಗಿ ಮಸಾಲೆ ಇಲ್ಲ, ಸ್ಪೈಸಿ ಇಲ್ಲ. ನಾವಿರೋದು ರಾಘವೇಂದ್ರನಗರದಲ್ಲಿ. ನಾವು ಈ ಕಡೆ ಬಂದಾಗ ಇಲ್ಲಿ ತುಂಬ ತಿಂಡಿ ಚೆನ್ನಾಗಿದೆ. ಇಡ್ಲಿ ಅಂತೂ ತುಂಬ ಚೆನ್ನಾಗಿದೆ. ಅದ್ರ ಜೊತೆಗೆ ದೋಸೆ ಅಂತೂ ಇನ್ನೂ ಮುದ್ದವಾಗಿ ಚೆನ್ನಾಗಿದೆ. ಆದರೆ ದೋಸೆ ಖಾಲಿ ಆಗ್ಬಿಟ್ಟಿದೆ. ಓಕೆ. ಅದರಿಂದ ಇಡ್ಲಿ ತಿಂದ ಮೇಲೆ ಈಗ ಬಾತ್ ಸಿಕ್ಕೈತೆ, ತಿಂತಾ ಇದ್ದೀವಿ. ನಾವು ಈ ಕಡೆ ಬಂದಾಗ ಇಲ್ಲಿ ಬಾತ್ ದೋಸೆ ತಿನ್ನಕ್ಕೆ ಬರ್ತೀವಿ, ಸಿಕ್ಕಿದಾಗ ಬಾತ್ ತಿಂತೀವಿ. ಓಕೆ. ಮತ್ತು ತುಂಬ ಟೇಸ್ಟ್ ಚೆನ್ನಾಗಿದೆ, ಎಲ್ಲನೂ ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿದೆ. ಎಲ್ಲ ನಾನು ನೋಡಿದೆ. ಪೋಸ್ಟ್ ಆಫೀಸ್ ಎಂಪ್ಲಾಯೀಸು, ಪೊಲೀಸ್ ಡಿಪಾರ್ಟ್ಮೆಂಟು ಮತ್ತು ಫ್ಯಾಮಿಲಿಯವರು ಎಲ್ಲರೂ ಬಂದು ಮಾರ್ನಿಂಗೇ ಟ್ರೈ ಮಾಡ್ತಾರೆ. ಮತ್ತು ನಾನೇನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ ತುಂಬ ಜಲ್ದಿ ಬರಬೇಕು, ಇಲ್ಲದೆ ಹೋದರೆ ಆಲ್ಮೋಸ್ಟು 9 ಗಂಟೆಗೆ ಖಾಲಿ ಆಗ್ಬಿಡುತ್ತೆ ಅನಿಸುತ್ತೆ. ನಾವು ನೋಡಿ ಈಗ ಎಷ್ಟೊತ್ತಾಯಿತು ತೊಗೊಂಡು, ಕಾದ್ಬಿಟ್ಟು ತೊಗೊಂಡಿರೋದು. ನಾನೀಗ ತೊಗೊಂಡಿದ್ದೀನಿ ಬಿಸಿಯಾದಂಥ ತಟ್ಟೆ ಇಡ್ಲಿ, ಬೆಣ್ಣೆನೂ ಹಾಕಿದ್ದಾರೆ. ನೋಡೋಣ ಆಮೇಲೆ ಬೆಣ್ಣೆ ಹಾಕ್ಕೊಂಡು. ಮತ್ತು ಉದ್ದಿನವಡೆ, ಆ್ಯಸ್ ಯೂಶ್ವಲ್ ಉದ್ದಿನವಡೆ ತೊಗೊಂಡಿದ್ದೀನಿ. ಟೇಸ್ಟ್ ಹೇಗಿದೆ ನೋಡೋಣ ಬನ್ನಿ. ನಾನು ದೋಸೆ ತಿನ್ಬೇಕಾದ್ರೆ ರಿವ್ಯೂ ಮಾಡ್ತಾ ನಿಮಗೆ ದೋಸೆ ತುಂಬ ಚೆನ್ನಾಗಿದೆ, ಇಲ್ಲಿ ಫೇಮಸ್ಸು ಅಂತಂದೆ. ಜನ ಅದಕ್ಕೆ ಬರ್ತಾರೆ ಅಂತ ಅಂದ್ಕೊಂಡಿದ್ದೆ. ಆದರೆ ಇಡ್ಲಿನೂ ಅಷ್ಟೇ ಒನ್ ಆಫ್ ದ ಬೆಸ್ಟ್
ಬ್ರೇಕ್ಫಾಸ್ಟ್ ಮೆನು ಅಂತಲೇ ಹೇಳ್ಬೋದು. ಇಲ್ಲಿ ತುಂಬ ದೋಸೆ ಜೊತೆಗೆ ಇಡ್ಲಿನೂ ಇಷ್ಟಪಡ್ತಾರೆ. ನಾನು ತಿಂದಮೇಲೆ ಗೊತ್ತಾಯಿತು ನನಗೆ ಇಡ್ಲಿ ಏನು ಟೇಸ್ಟ್ ಇದೆ ಇಲ್ಲಿ ಅಂತ. ಏನೇ ಹೇಳಿ ಇಡ್ಲಿ ಜೊತೆ ಚಟ್ನಿ ಮಹದಾನಂದ ತಿಂತಾಯಿದ್ರೆ. ನಾವು ಯಾವಾಗಲೂ ರಿವ್ಯೂ ಮಾಡಬೇಕಾದ್ರೆ ಬಿಹೈಂಡ್ ಒಂದು ಸಲ ಬಂದು ಟೇಸ್ಟ್ ಹೇಗಿದೆ ನೋಡಿ ಚೆನ್ನಾಗಿದ್ದರೆ ಮಾತ್ರ ನಮ್ಮ ವ್ಯೂವರ್ಸ್ಗೆ ಒಂದು ಒಳ್ಳೆ ರಿವ್ಯೂ ಮಾಡಿ ತೋರ್ಸೋಕ್ಕೆ ನಾವು ಇಷ್ಟಪಡ್ತೀವಿ. ಯಾಕೆ ಅಂತಂದರೆ ಬರ್ತಾರೆ ನಮ್ಮ ರಿವ್ಯೂ ನೋಡಿಬಿಟ್ಟು ನಮ್ಮ ವ್ಯೂವರ್ಸ್ ಬರ್ತಾರೆ, ಚೆನ್ನಾಗಿಲ್ಲ ಅಂತಂದರೆ ಬೈಕೋಬಾರ್ದು. ಅದಕ್ಕೋಸ್ಕರ ಆಲ್ ದ ಟೈಮ್ ನಾವು ಆಲ್ಮೋಸ್ಟ್ ನಾವು ಒಂದು ಒಳ್ಳೆ ಬ್ರೇಕ್ಫಾಸ್ಟ್ ಆಗಲಿ ಲಂಚ್ ಆಗಲಿ ಒಂದು ಒಳ್ಳೆ ಫುಡ್ ರಿವ್ಯೂ ಮಾಡೋದಕ್ಕೆ ಆಲ್ಮೋಸ್ಟ್ ಟ್ರೈ ಮಾಡ್ತೀವಿ. ಯಾವಾಗಲೂ ಬೆಸ್ಟನ್ನೇ ಕೊಡಬೇಕು ನಮ್ಮ ವ್ಯೂವರ್ಸ್ಗೆ ಅನ್ನೋದು ನಮ್ಮ ಒಂದು ಅಟೆನ್ಷನ್ನು ಮತ್ತು ಇಂಟೆನ್ಷನ್ನು. ಮತ್ತು ನಾವು ಯಾವುದೇ ಹೋಟ್ಲಿಗೆ ರಿವ್ಯೂ ಮಾಡೋಕ್ಕೆ ಹೋದಾಗ ಸರ್ ಇದು ಚೆನ್ನಾಗಿದೆ, ಇದು ಚೆನ್ನಾಗಿಲ್ಲ, ಇದನ್ನು ಒಂದು ಸ್ವಲ್ಪ ಏನಾದರೂ ಚೇಂಜಸ್ ಮಾಡ್ಕೊಳ್ಳಿ ಅಂತ ಅಲ್ಲೇ ಸ್ಪಾಟಲ್ಲೇ ಹೇಳ್ಬಿಡ್ತೀನಿ ನಾನು ನೇರವಾಗಿ, ಮುಚ್ಚು ಮರೆ ಇಲ್ದೇ. ಇಲ್ಲಿ ನೀವೇ ನೋಡ್ತಾ ಇದ್ದೀರಾ, ಹೈಜಿನಿಕ್ಕು ತುಂಬ ಚೆನ್ನಾಗಿ ಸರ್ವಿಸ್ ಕೊಡ್ತಾಯಿದ್ದಾರೆ. ದಯವಿಟ್ಟು ಎಲ್ಲರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಇನ್ಸ್ಟಾ ಪೇಜಲ್ಲಿ ರೀಲ್ಸ್ಗಳು ಬರುತ್ತೆ, ಅದನ್ನು ನೋಡಿ, ಅಲ್ಲೂ ಫಾಲೋ ಮಾಡಿ, ನಮಗೆ ಸಪೋರ್ಟ್ ಮಾಡಿ. ಇದೇ ಥರ ಒಳ್ಳೊಳ್ಳೆ ಕಂಟೆಂಟ್ಗಳನ್ನ ಕೊಡ್ತೀವಿ ನಾವು. ನಮ್ಮ ಮೈಸೂರಿನಲ್ಲೇ ಗಲ್ಲಿಗಳಲ್ಲಿರುವಂಥ ಫೇಮಸ್ ಆಗಿರುವಂಥ ತುಂಬ ಚೆನ್ನಾಗಿ ಸರ್ವಿಸ್ ಕೊಡುವಂಥ ಮತ್ತು ನಮಗೆ ವರ್ತು ಇರಬೇಕು, ದುಡ್ಡಿಗೆ ತಕ್ಕಂಥ ಮೌಲ್ಯ ಅಂತಾರಲ್ಲ ಹಾಗೆ ಟೇಸ್ಟು ಆ ಕ್ವಾಂಟಿಟಿ ಇರಬೇಕು. ಆದಷ್ಟು ನಾವು ಟ್ರೈ ಮಾಡ್ತೀವಿ ಅದನ್ನು ಕೊಡೋದಕ್ಕೆ. ನಾನಿವತ್ತು ಟ್ರೈ ಮಾಡಿದ್ದು ಇಲ್ಲಿನ ಸ್ಪೆಷಲ್ ಬೆಣ್ಣೆ ದೋಸೆ, ಇಡ್ಲಿ, ಉದ್ದಿನ ವಡೆ ಮತ್ತು ಬಾತು ಸ್ಪೆಷಲ್ ಡೈಲಿ ಚೇಂಜಸ್ ಇರುತ್ತೆ ಅಂತ ಹೇಳಿದ್ರು. ಇವತ್ತು ನಮಗೆ ಕ್ಯಾಬೇಜ್ ಬಾತ್ ಸಿಕ್ತು, ತುಂಬ ಚೆನ್ನಾಗಿತ್ತು. ಬನ್ನಿ ನೀವು ಟ್ರೈ ಮಾಡಿ, ಟೇಸ್ಟ್ ನೋಡಿ. ಇದೊಂದು ರೀತಿ ಹಿಡನ್ ಜೆಮ್ ಅಂತಲೇ ಹೇಳ್ಬೋದು. ತುಂಬ ಜನಕ್ಕೆ ಗೊತ್ತಿಲ್ಲ, ಬಂದಿರೋರು ಬರ್ತಾರೆ, ಚೆನ್ನಾಗಿ ತಿಂತಾರೆ, ಎಂಜಾಯ್ ಮಾಡ್ತಾಯಿದ್ದಾರೆ. ನೀವು ಬನ್ನಿ, ನಮ್ಮ ರಿವ್ಯೂ ನೋಡಿ ಮತ್ತು ನಿಮ್ಮ ವ್ಯಾಲ್ಯೂಬಲ್ ಕಾಮೆಂಟ್ಸ್ಗಳನ್ನ ತಿಳಿಸಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.